ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಟೊಮೆಟೊ ಪ್ಲಾಟ್ನಲ್ಲಿ ಇದ್ದೀವಿ. ಈ ಪ್ಲಾಟ್ಗೆ 4 ವಾರ ಆಗಿದೆ. 4ನೇ ವಾರದಲ್ಲಿ ನಾವು ಈ ಪ್ಲಾಟ್ಗೆ ಕ್ಯಾಲ್ಸಿಯಂ ನೈಟ್ರೇಟ್ ಡ್ರೆಂಚಿಂಗನ್ನು ಮಾಡಿದ್ವಿ. ಕ್ಯಾಲ್ಸಿಯಂ ನೈಟ್ರೇಟ್ 100 ಗ್ರಾಂ ಪ್ರತಿ ಪಂಪಿಗೆ ಹಾಗೂ ಮ್ಯಾಗ್ನೀಷಿಯಂ ಸಲ್ಫೇಟ್ 50 ಗ್ರಾಂ ಪ್ರತಿ ಪಂಪಿಗೆ ಮತ್ತು ಅದರ ಜೊತೆಗೆ ಅಮಿನೋ ಆ್ಯಸಿಡ್ಸನ್ನು ನಾವು ಇಲ್ಲಿ ಬಳಸಿದ್ದೀವಿ. ಈ ತರಹ ಇದು 4ನೇ ವಾರದ 4ನೇ ಡ್ರೆಂಚಿಂಗನ್ನು ನಾವು ಮಾಡಿದ್ದೀವಿ. ಆದಮೇಲೆ ಇದಕ್ಕೆ ಸ್ಪ್ರೇನೂ ಸಹ ತಗೊಂಡಿದ್ದೀವಿ. ಸ್ಪ್ರೇದಲ್ಲಿ ನಾವು ಮೈಕ್ರೋನ್ಯೂಟ್ರಿಯೆಂಟ್ಸನ್ನು ಯೂಸ್ ಮಾಡಿದ್ದೀವಿ. ಈ ತರಹ ಪ್ಲಾಟ್ ಬಂದಿದೆ. ಲಾಸ್ಟ್ ವೀಕ್ಗಿಂತ ತುಂಬಾ ಚೆನ್ನಾಗಿ ಪ್ಲಾಟ್ ಬಂದಿದೆ. ತಾವು ಇಲ್ಲಿ ನೋಡ್ಬೋದು. 4ನೇ ಸ್ಪ್ರೇ ಮೈಕ್ರೋನ್ಯೂಟ್ರಿಯೆಂಟ್ ಮಾಡಿದ್ದೀವಿ ಹಾಗೂ 4ನೇ ಡ್ರೆಂಚಿಂಗ್ದಲ್ಲಿ ಕ್ಯಾಲ್ಸಿಯಂ ನೈಟ್ರೇಟ್, ಮ್ಯಾಗ್ನೀಷಿಯಂ ಸಲ್ಫೇಟ್ ಹಾಗೂ ಅಮಿನೋ ಆ್ಯಸಿಡ್ಸನ್ನು ಬಳಸಿದ್ದೀವಿ. 4ನೇ ವಾರದಲ್ಲಿ ಇದಕ್ಕೆ ಹೂವುಗಳು ಬಂದಿದ್ದಾವೆ. ತಾವು ನೋಡ್ಬೋದು. ತುಂಬ ಚೆನ್ನಾಗಿ ಫ್ಲವರ್ ಡೆವಲಪ್ಮೆಂಟ್ ಆಗಿದೆ. ಇಲ್ಲಿ ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಪ್ಲಾಟು. ಕಂಪೇರ್ ಟು 3ನೇ ವಾರ, 4ನೇ ವಾರದಲ್ಲಿ ತುಂಬ ಚೆನ್ನಾಗಿ ಪ್ಲಾಟು ಡೆವಲಪ್ ಆಗಿದೆ. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. 5ನೇ ವಾರ ಹಾಗೂ 5ನೇ ವಾರದಲ್ಲಿ ನಾವು ಏನು ಈ ಪ್ಲಾಟಿಗೆ ಮಾಡಿದ್ದೀವೋ ಅನ್ನುವ ಮಾಹಿತಿಯನ್ನು ನಿಮಗೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೀಡ್ತೀವಿ. ನೋಡಬಹುದು, ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ ಕಂಪೇರ್ ಟು ಲಾಸ್ಟ್ ವೀಕ್. ಈ ವೀಕಲ್ಲಿ ತುಂಬಾ ಎಲೆಗಳು ತುಂಬಾ ಅಗಲವಾಗಿದ್ದಾವೆ. ಯಾವುದೂ ಮೈಕ್ರೋನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಇದಕ್ಕೆ ಆಗಿಲ್ಲ. ತುಂಬ ಚೆನ್ನಾಗಿ ಪ್ಲಾಟು ಬಂದಿದೆ. ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.